ಅಮೌಂಟ್ ಕೊಡಿ ನನಗೆ. ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರೋದು, ಯಾಕಂದರೆ ಐಷಾರಾಮಿ ಕಾರುಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಎಸ್ ಏನು ಹೇಳ್ತಾರೆ ಸರ್, ಅದು ನಾನೊಂದು ಡಿಪ್ಯೂಟೆಡ್ MLC ಕಾಂಗ್ರೆಸ್ ಪಾರ್ಟಿಯಿಂದ, ಆಮೇಲೆ ಡಿಪ್ಯೂಟೆಡ್ MLA ಚಿಕ್ಕಪೇಟಿಂದ. ನಾನು ಕಾನೂನು ಬಿಟ್ಟು ಹೋಗೋನಲ್ಲ. ನಾನಿವಾಗ ದುಡ್ಡು ಟ್ಯಾಕ್ಸ್ ಅವರು ಏನೋ ಟ್ಯಾಕ್ಸ್ ಕಟ್ಟಬೇಕಂತ ಇದ್ದಾರೆ. ಈ ಗಾಡಿಗಳು ಮಹಾರಾಷ್ಟ್ರದಲ್ಲಿ ತಗೊಂಡಿರೋದು, ಬಾಂಬೆಯಲ್ಲಿ ತಗೊಂಡಿದ್ದೀವಿ, ಬಾಂಬೆ ಆಫೀಸಲ್ಲಿ ರಿಜಿಸ್ಟರ್ ಆಗಿದೆ ಅಂಥದ್ದು ಗಾಡಿ. ಅಲ್ಲೂ ಓಡಾಡ್ತಾ ಇರುತ್ತೆ, ಇಲ್ಲೂ ಓಡಾಡ್ತಾ ಇರುತ್ತೆ. ಆಯಿತಾ, ಇವಾಗ ಅವ್ರು ಬಂದಿದ್ದಾರೆ, ಟ್ಯಾಕ್ಸ್ ಅದ್ರ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು. ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ದೀವಿ, ಈ ಕರ್ನಾಟಕ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾರೆ. ಕಾನೂನಲ್ಲಿ ಇದ್ದರೆ ಕಟ್ತೀನಿ ಅಂತ ಹೇಳಿದ್ದೀನಿ. ನೀವು ಡಿಮ್ಯಾಂಡ್ ಕೊಡಿ ಸರ್, ಇಮಿಡಿಯೇಟಾಗಿ ಈಗಲೇ ಆನ್ ದ ಸ್ಪಾಟ್ ಕಟ್ತೀನಿ ಅಂತ ಹೇಳಿದ್ದೀನಿ. ತಪ್ಪಾಗೇನು ಇರಲಿಲ್ಲಲ್ಲ. ಅದಕ್ಕೆ ಬೇರೆ ರೀತಿಯೆಲ್ಲ ಇದು ಮಾತಾಡಿದ್ರೆ ಅದು ಇನ್ವಾಯ್ಸ್ ಇಲ್ಲ, ಪೇಪರ್ ಇಲ್ಲ, ನಮ್ಮ ಹತ್ರ ಇಲ್ಲ ಅಂದ್ರೆ ನಿಮ್ಮ ಹತ್ರ ಇರುತ್ತೆ, ನೀವು ಕಲೆಕ್ಟ್ ಮಾಡಿಕೊಡಿ, ನಾನು ಕಟ್ತೀನಿ. ಸರ್, ಈಗ ಅಧಿಕಾರಿಗಳು ಆನ್ ದ ಸ್ಪಾಟ್ ಕಟ್ಟಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಸಮಯಕ್ಕಾಶ ಕೇಳ್ತಾ ಇದ್ದೀರಾ, ಹೌದು. ಕಟ್ಟಿಸ್ಕೊಳ್ಳಲ್ಲ ಅಂತಿದ್ದಾರೆ. ಹಾಂ, ಇಲ್ಲಲ್ಲ, ನಾನು ಏನಿದೆ, ಕಾನೂನು ಬಿಟ್ಟು ಅವರು ಹೋಗೋಕ್ಕಾಗಲ್ಲ, ನಾವು ಹೋಗೋಕ್ಕಾಗಲ್ಲ. ಅವರು ಡಿಮ್ಯಾಂಡ್ ಕೊಟ್ಟರೆ ಆನ್ ದ ಸ್ಪಾಟ್ ಈಗಲೇ ಅವ್ರಿಗೆ ಡಿ ಮಾಡಿ, ಡಿ ಮುಖಾಂತರ ಈಗಲೇ ಆನ್ ದ ಸ್ಪಾಟ್ ಕಟ್ತೀನಿ. ನಂದು ಅದರಲ್ಲಿ ಏನು ತಪ್ಪೇನಿದೆ? ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟೋದು ಇದರಲ್ಲಿ ನಾವು ಅದ್ರ ಹತ್ರ ಹೇಳೋ ಅವಶ್ಯಕತೆ ಇಲ್ಲವಾ? ನಮಗೆ ಅವಮಾನ ಮಾಡಿದ್ರೆ ಏನು ಅರ್ಥ ಅದು? ಸರ್, ಈಗ ಯಾವಾಗ ಖರೀದಿ ಮಾಡಿದ್ರು ಸರ್? ಅದು 2019 ಏನೋ ಅಮಿತಾಬ್ ಬಚ್ಚನ್ ಗಾಡಿ ತಗೊಂಡಿದ್ವಿ. ಇದು ಅಮೀರ್ ಖಾನ್ ಗಾಡಿ ಒಂದು 2 ವರ್ಷ ಆಗಿರ್ಬೋದು. ಅದು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಡಿಮ್ಯಾಂಡ್ ಕೊಟ್ಟರೆ ಆನ್ ದ ಸ್ಪಾಟ್ ಕಟ್ಟೋಕ್ಕೆ ನಾನು ರೆಡಿ ಇದ್ದೀನಿ. ನಾನು ಕಾನೂನು ಉಲ್ಲಂಘನೆ ಮಾಡೋನಲ್ಲ. ನಾನು ಡಿಪ್ಯೂಟೆಡ್ MLC, ಡಿಪ್ಯೂಟೆಡ್ MLA ಇದ್ದು ಪಬ್ಲಿಕ್ ಪರ್ಸನ್ ನಾನೇ ಅದು ಫಾಲೋ ಮಾಡಿಲ್ಲ ಅಂದರೆ ಬೇರೆ ಯಾರು ಫಾಲೋ ಮಾಡ್ತಾರೆ? ನಾನು ಫಾಲೋ ಮಾಡ್ತೀನಿ.